ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶ್ರೀ ವಿಷ್ಣುವಿನ ವರಹಾವತಾರದ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿದೇ ಇದೆ. ಮಾತ್ರವಲ್ಲ, ಕೃತಯುಗದಲ್ಲಿ ಹಿರಣ್ಯಾಕ್ಷನನ್ನ ಸಂಹರಿಸಿ ಭೂಲೋಕವನ್ನ ಸಂರಕ್ಷಿಸಿದ ಪರಮಾತ್ಮನೇ ವರಹಾವತಾರ. ನಿಜಕ್ಕೂ ಆ ಕಥೆಯನ್ನ ಅದೆಷ್ಟು ಬಾರಿ ಕೇಳಿದರೂ ಕೂಡ ಮನೋಲ್ಲಾಸವೇ ಹೊರತು ಸಾಕಾಗುವುದಿಲ್ಲ. ಪುರಾಣ ಕಥೆಗಳಲ್ಲಿ ವರಾಹಾವತಾರ ನಿಜಕ್ಕೂ ಅಮೋಘವಾದದ್ದು. ಹೀಗೆ ವರಾಹ ರೂಪ ಅಂದಾಕ್ಷಣ ನೆನಪಾಗುವುದು ಹಂದಿಯ ತಲೆ ಮಾನವನ ಶರೀರದ ಒಂದು ರೂಪ. ಈ ರೂಪಕ್ಕೆ ನಾನಾ ಪಂಥಗಳಲ್ಲೂ ಶಾಸ್ತ್ರಗಳಲ್ಲೂ ಬಹುವಾಗಿ ವರ್ಣಿಸಿದ್ದಾರೆ. ಆದರೆ ನಾವಿವತ್ತು ಮಾತನಾಡೋಕೆ ಹೊರಟಿರೋದು ವಾರಾಹ ರೂಪಿ ವಿಷ್ಣುವಿನ ಬಗ್ಗೆ ಅಲ್ಲ, ವಾರಾಹ ದೇವಿಯ ಬಗ್ಗೆ. ನೋಡಲು ವಾರಾಹ ಅವತಾರದಂತೆ ಕಂಡರೂ ಕೂಡ ಈ ಶಕ್ತಿ ಸ್ತ್ರೀ ಅಭಿವ್ಯಕ್ತಿ. ತಂತ್ರಸಿದ್ಧಿ ಸಾಧಕರು ವರಾಹಿ ದೇವಿಯನ್ನ ವಿಭಿನ್ನವಾಗಿ ಮತ್ತು ವಿಚಿತ್ರ ಪದ್ಧತಿಯಲ್ಲೇ ಸಿದ್ಧಿಸಿಕೊಳ್ತಾರೆ ಅನ್ನೋದು ತಿಳಿದಿದೆ. ಅಲ್ಲದೆ ಮಹಾನ್ ಶಕ್ತಿ ದೇವತೆ ಅಂತಲೂ ಕರೀತಾರೆ. ಅಲ್ಲದೆ ಕಾಶಿ ವಿಶ್ವನಾಥನ ಸನ್ನಿಧಾನದಲ್ಲಿ ಸ್ಥಾನ ಪಡೆದ ಉಗ್ರ ದೇವತೆಯೇ ವರಾಹ ದೇವಿ. ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ವರಾಹಿ ದೇವಿಯ ಉತ್ಪತ್ತಿ ಹೇಗಾಯಿತು, ವರಾಹಿ ತಾಯಿಯ ಕುರಿತಾಗಿ ಪಂಥಗಳಲ್ಲಿರುವ ಅಭಿಪ್ರಾಯಗಳು ಹಾಗೂ ಉಲ್ಲೇಖಗಳು ಎಂಥದ್ದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ವರಾಹಿಯನ್ನ ಸಾಮಾನ್ಯವಾಗಿ ದೇವಿಯ ಆಧಾರಿತ ಶಕ್ತಿಯ ಪಂಥದಲ್ಲಿ ಪೂಜಿಸಲಾಗುತ್ತೆ. ಆದರೆ ಶೈವ ಧರ್ಮದಲ್ಲಿ ಮತ್ತು ವೈಷ್ಣವ ಧರ್ಮದಲ್ಲಿ ರಹಸ್ಯವಾದ ವಾಮ ಮಾರ್ಗ ತಾಂತ್ರಿಕ ಪದ್ಧತಿಗಳನ್ನು ಬಳಸಿಕೊಂಡು ರಾತ್ರಿ ವೇಳೆಯಲ್ಲೇ ದೇವಿಯನ್ನ ಸಾಮಾನ್ಯವಾಗಿ ಪೂಜಿಸಲಾಗುತ್ತೆ. ವರಾಹಿ ದೇವಿಯ ರೂಪಗಳನ್ನು ಬೌದ್ಧ ದೇವತೆಗಳಾದ ವಜ್ರ ವರಾಹಿ ಮತ್ತು ಮರೀಚಿಯಂತೆ ಬೌದ್ಧ ಧರ್ಮದಲ್ಲಿಯೂ ಕಾಣಬಹುದು. ನೇಪಾಳದಲ್ಲಿ ಬರಾಹಿ ಎಂದು, ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ ದೇವಿಯನ್ನ ದಂಡಿನಿ ಎಂದು ಪೂಜಿಸಲಾಗುತ್ತೆ. ಹೀಗೆ ವರಾಹಿ ದೇವಿಯು ಸಪ್ತ ಮಾತೃಕೆಯರಲ್ಲಿ ಒಬ್ಬಳೆಂದು ಪೂಜಿಸಲಾಗುತ್ತೆ. ಈಕೆಗೆ ವರ್ತಾಲಿ, ದಂಡಿನಿ, ವರೈ, ಬರಾಹಿ ಎಂಬ ಹೆಸರುಗಳಿಂದಲೂ ಕರೆಯಲಾಗುತ್ತೆ. ಲಕ್ಷ್ಮಿಯ ಅವತಾರವೆಂದು, ವರಾಹರೂಪಿ ಪರಮಾತ್ಮನ ಪತ್ನಿ ಎಂದು ಕೂಡ ಹೇಳ್ತಾರೆ. ವರಾಹನಂತೆ ಹಂದಿಯ ಮುಖ ದೇವಿಗಿರುತ್ತೆ. ಇವಳ ವಾಸಸ್ಥಾನ ಮಣಿದ್ವೀಪ ಮತ್ತು ವೈಕುಂಠವಾಗಿದೆ. ಈ ದೇವಿಯ ಆಯುಧಗಳು ನೇಗಿಲು, ಕೀಟಗಳಾಗಿವೆ. ವರಾಹಿ ದೇವಿಯ ಶಕ್ತಿ, ಸಾಮರ್ಥ್ಯ ಮತ್ತು ಶೂರತೆಯ ಪ್ರತೀಕವಾಗಿದ್ದು, ದುಷ್ಟ ಶಕ್ತಿಗಳೊಂದಿಗೆ ಹೋರಾಡಿ ದೇವಿಯು ಇವಳನ್ನು ಪೂಜಿಸುವ ಭಕ್ತರಿಗೆ ಗೌರವ ಮರ್ಯಾದೆಗಳನ್ನು ಕೊಡಿಸುವುದರ ಜೊತೆಗೆ ಅವರ ಜೀವನದಲ್ಲಿ ಬರುವ ವಿಘ್ನಗಳನ್ನು ನಿವಾರಣೆ ಮಾಡುವ ದೇವಿಯಾಗಿದ್ದಾಳೆ. ಭಾರತ ಮತ್ತು ನೇಪಾಳದಲ್ಲಿ ಹೆಚ್ಚಾಗಿ ಪೂಜಿಸಲಾಗುತ್ತೆ. ರಾಜಸ್ಥಾನ ಮತ್ತು ಗುಜರಾತ್ ಪ್ರಾಂತ್ಯಗಳು ಮತ್ತು ನೇಪಾಳದಲ್ಲಿ ವರಾಹಿ ದೇವಿಯ ಆರಾಧಕರನ್ನ ಕಾಣಬಹುದಾಗಿದೆ. ಆದರೆ ದೇವಾಲಯಗಳು ಹೆಚ್ಚಾಗಿ ದಕ್ಷಿಣ ಪ್ರಾಂತ್ಯದಲ್ಲಿವೆ. ವರಾಹಿ ದೇವಿಯ ಆರಾಧನೆಗೆ ಶುಕ್ರವಾರವು ಬಹಳ ಪ್ರಾಶಸ್ತ್ಯವಾದ ದಿನವೆಂದು ಭಾವಿಸಲಾಗಿದೆ. ಮಾರ್ಕಂಡೇಯ ಪುರಾಣ, ವಾಮನ ಪುರಾಣ ಮತ್ತು ದೇವಿ ಭಾಗವತಗಳಲ್ಲಿ ಈ ದೇವಿಯ ಉಲ್ಲೇಖ ಮತ್ತು ವರ್ಣನೆಗಳನ್ನು ಕಾಣಬಹುದು. ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖಿತವಾಗಿರುವಂತೆ ಶುಂಭ ನಿಶುಂಭರ ಸಂಹಾರದ ವೇಳೆಯಲ್ಲಿ 7 ಜನ ದೇವತೆಗಳಿಂದ ಸ್ತ್ರೀ ಶಕ್ತಿಗಳು ಹೊರಬಂದು ಅಸುರರ ಸಂಹಾರ ಮಾಡ್ತಾರೆ. ಹಾಗೆ ವರಾಹ ದೇವರ ಅಂಶದಿಂದ ಬಂದವಳು ವರಾಹಿ ಎನ್ನಲಾಗುತ್ತೆ. ದೇವಿಯ ರೂಪ ಹಂದಿಯ ರೂಪ, ಕೈಯಲ್ಲಿ ಚಕ್ರ ಮತ್ತು ಕತ್ತಿಯನ್ನ ಧಾರಣ ಮಾಡಿರ್ತಾಳೆ. ಇಲ್ಲಿ ದೇವಿ ವರಗಳನ್ನ ಪ್ರಸನ್ನ ಚಿತ್ತದಿಂದ ಕೊಡುವ ದೇವಿ ಎಂದು, ಉತ್ತರ ದಿಕ್ಕಿನ ಪ್ರತಿನಿಧಿ ಎಂದು ಕೂಡ ಹೇಳಲಾಗುತ್ತೆ. ದೇವಿ ಪುರಾಣದ ಪ್ರಕಾರ ರಕ್ತ ಬಿಜಾಸುರನ ಹತ್ಯೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾಳೆ. ಈ ದೇವಿ ಪುರಾಣದಲ್ಲಿ ಶಕ್ತಿಗಳ ದೇವತೆಯಾಗಿ ದುರ್ಗೆಯು ವರಾಹಿಯನ್ನ ಸೃಷ್ಟಿ ಮಾಡಿರ್ತಾಳೆ. ವರಾಹಿ ದೇವಿಯು ರಾಕ್ಷಸ ಸೈನ್ಯವನ್ನ ನಾಶ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾಳೆ. ಇಲ್ಲಿ ಪ್ರೇತಗಳ ಮೇಲೆ ಕುಳಿತು ತನ್ನ ಹಲ್ಲುಗಳಿಂದ ರಾಕ್ಷಸರೊಂದಿಗೆ ಹೋರಾಡ್ತಾಳೆ ಎಂದು ಹೇಳಲಾಗಿದೆ. ವಾಮನ ಪುರಾಣದಲ್ಲಿ ವರಾಹಿ ದೇವಿಯು ಚಂಡಿಕಾ ಮಾತೆಯಿಂದ ಉದ್ಭವವಾದ್ಲು ಎಂದು ಹೇಳ್ತಾರೆ. ವರಾಹ ಪುರಾಣದಲ್ಲಿ ವರಾಹಿ ದೇವಿಯು ವಿಷ್ಣುವಿನ ಶಕ್ತಿಯಾದ ವೈಷ್ಣವಿಯ ಅಂಶವೆಂದು, ಶೇಷನಾಗನ ಮೇಲೆ ಮಲಗಿರುವ ವಿಷ್ಣುವಿನಂತೆ ಕಾಣಿಸ್ತಾಳೆ ಎಂದು ಹೇಳುತ್ತಾ ಅಸೂಯೆಯನ್ನ ನಾಶ ಮಾಡುವ ಅಂಶವೆಂದು ಹೇಳಿದ್ದಾರೆ. ಮತ್ಸ್ಯ ಪುರಾಣದಲ್ಲಿ ಮತ್ತೊಂದು ಬೇರೆಯೇ ಕಥೆ ಇದೆ. ಅಂಧಕಾಸುರರನ್ನ ಸಂಹರಿಸಲು ಶಿವನಿಗೆ ಸಹಾಯ ಮಾಡುವ ದೇವಿ ಎಂದು ಹೇಳಲಾಗಿದೆ. ದೇವಿ ಪುರಾಣದಲ್ಲಿ ಮತ್ತೊಂದು ರೀತಿಯ ಕಥೆ ಇದೆ. ವರಾಹಿಯು ವರಾಹದೇವರ ತಾಯಿ ಮತ್ತು ಕೃತಾಂತುವಿನಿಂದ ಹೊರಬಂದ ಕೃತಾಂತ ಸಂಭವ ಅಂದರೆ ಯಮದೇವರ ಅಂಶ ಯಮಿ ಎಂಬುದಾಗಿ ಸಾವಿನ ಪ್ರತಿನಿಧಿಯಾಗಿ ಈಕೆ ತಲೆ ಬುರುಡೆಯ ಬಟ್ಟಲಿನಲ್ಲಿ ರಕ್ತವನ್ನು ಕುಡಿಯುತ್ತಾಳೆ ಎಂದು ವೈವಸ್ವತಿ ಎಂದು ಕೂಡ ಗುರುತಿಸುತ್ತಾರೆ. ವರಾಹ ಮತ್ತು ಮತ್ಸ್ಯ ಪುರಾಣಗಳಲ್ಲಿ ದೇವಿಯ ರೂಪವನ್ನ ತಂತ್ರ ವರಾಹಿ ಎಂದು 5 ರೂಪಗಳಲ್ಲಿ ವರ್ಣಿಸಲಾಗಿದೆ. ಸ್ವಪ್ನ ವರಾಹಿ, ಚಂದವರಾಹಿ, ಮಹಿವರಾಹಿ, ಕಚ್ಚವರಾಹಿ ಮತ್ತು ಮತ್ಸ್ಯ ವರಾಹಿಗಳಾಗಿವೆ. ಆದರೆ ವರಾಹಿಯ ಮುಖವು ಮಾತ್ರ ವರಾಹ ದೇವರ ಮುಖವನ್ನೇ ಹೋಲುತ್ತೆ. ಗಾಢವಾದ ಕಪ್ಪು ಮೋಡದ ಬಣ್ಣದವಳು, ಮಾನವನ ದೇಹದ ಮೇಲೆ ವರಾಹದ ತಲೆಯನ್ನು ಹೊಂದಿರುವವಳು ಆಗಿರ್ತಾಳೆ.
ವರಾಹಿಯ ಚಿತ್ರಣದಲ್ಲಿ ಹೇಗೆ ವರಾಹದೇವ ತನ್ನ ಕೋರೆಯಲ್ಲಿ ಭೂಮಿಯನ್ನ ಹಿಡಿದಿರುತ್ತಾನೆಯೋ ಅದೇ ರೀತಿಯಲ್ಲಿ ವರಾಹಿಯ ಚಿತ್ರಣವನ್ನ ಕೂಡ ಮಾಡ್ತಾರೆ. ಶಂಕುವಿನ ಆಕಾರ, ಕರಂಡ ಮುಕುಟವನ್ನ ಧರಿಸಿದವಳಾಗಿರ್ತಾಳೆ. ವರಾಹಿಯನ್ನ ಕುಳಿತಿರುವಂತೆ ಅಥವಾ ನಿಂತಿರುವಂತೆ ಚಿತ್ರಿಸ್ತಾರೆ. ದೇವಿಯ ಹೊಟ್ಟೆ ಮಡಕೆಯ ಆಕಾರದಲ್ಲಿ ಮತ್ತು ತುಂಬಿದ ಸ್ತನಗಳೊಂದಿಗೆ ಇರ್ತಾಳೆ. ವಿಷ್ಣುವಿನ ಯೋಗ ನಿದ್ರೆಯ ಜೊತೆಗೆ ವರಾಹಿಯನ್ನ ಗುರುತಿಸುವುದರಿಂದ ವಿಶ್ವವನ್ನೇ ಮಡಕೆ ಎಂಬಂತೆ ಚಿತ್ರಿಸಲಾಗುತ್ತೆ. ವರಾಹಿ ದೇವಿಯನ್ನ ವೈಷ್ಣವರು ಮತ್ತು ಶಾಕ್ತರು ಪೂಜಿಸ್ತಾರೆ. ತಂತ್ರಗಳ ಪ್ರಕಾರ ವರಾಹಿಯು ರಾತ್ರಿ ಸಮಯದ ದೇವತೆಯಾಗಿದ್ದು ಸೂರ್ಯಾಸ್ತದ ನಂತರ ಕಾಣಿಸಿಕೊಳ್ತಾಳೆ. ಶಾಕ್ತ್ಯರು ವಾಮ ಮಾರ್ಗದ ತಾಂತ್ರಿಕ ಪದ್ಧತಿಗಳ ಮೂಲಕ ಪೂಜಿಸ್ತಾರೆ. ಇದರಲ್ಲಿ ಪಂಚಮಾಕಾರ ಪೂಜೆಯನ್ನ ಮಾಡ್ತಾರೆ. ದ್ರಾಕ್ಷಾರಸ, ಮೀನು, ಧಾನ್ಯ, ಮಾಂಸ ಮತ್ತು ಧಾರ್ಮಿಕ ಸಂಯೋಗಗಳೊಂದಿಗೆ ಪೂಜಿಸ್ತಾರೆ. ಗಂಗಾ ನದಿಯ ದಡದಲ್ಲಿ ಕಾಳರಾತ್ರಿಯ ರೂಪದಲ್ಲಿ ಪೂಜೆಯನ್ನ ಮಾಡ್ತಾರೆ. ಶಾಕ್ತ್ಯರಲ್ಲಿ ವರಾಹಿ ದೇವಿಯ ಪೂಜೆಯು ರಾತ್ರಿ ಕಾಲದಲ್ಲಿ ಮಾಡಿ ಹಗಲಿನಲ್ಲಿ ಮುಚ್ಚಲಾಗುತ್ತೆ. ಲಲಿತಾ ತ್ರಿಪುರ ಸುಂದರಿಯ ರೂಪವೆಂದು ಪೂಜಿಸ್ತಾರೆ. ದಂಡನಾಯಕರ ಅಧಿದೇವತೆ, ಪರಾವಿದ್ಯೆಯ ಅಧಿದೇವತೆ ಎಂದು ಹೇಳ್ತಾರೆ. ಅನೇಕ ಸಿದ್ಧಿಗಳನ್ನು ಪಡೆಯಲು 30 ಯಂತ್ರಗಳು ಮತ್ತು 30 ತಂತ್ರಗಳನ್ನು ಬಳಸಲಾಗುತ್ತೆ. ಇದಲ್ಲದೆ ವರಾಹಿ ದೇವಿಯು ಗಣೇಶನೊಂದಿಗೆ ನಿಂತು ಹೋರಾಡಿದಳೆಂದು, ರಕ್ತ ಬಿಜಾಸುರ, ಶುಂಭ, ನಿಶುಂಭ ಮತ್ತು ಚಂಡಮುಂಡರ ಸಂಹಾರಗಳೆಂದು ಕೂಡ ಗುರುತಿಸಲಾಗುತ್ತೆ. ದೇವಿಯನ್ನ ಆರಾಧಿಸುವ ಹಾಗೂ ಪೂಜಿಸುವ ಮಂತ್ರವೆಂದರೆ ಓಂ ವರಾಹಿ ಮುಖಿ ವಿದ್ಮಹೆ ದಂಡಹಸ್ತಾಯ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್ ಎಂಬುದಾಗಿದೆ. ವರಾಹಿ ದೇವಿಯ ದೇವಾಲಯವು ಒರಿಸ್ಸಾದ ಕೋನಾರ್ಕ್ನಿಂದ 14 ಕಿಲೋಮೀಟರ್ ದೂರದಲ್ಲಿರುವ ಚೌರಸಿಯಲ್ಲಿ 9ನೇ ಶತಮಾನದ ದೇವಾಲಯವಾಗಿದೆ. ಇಲ್ಲಿ ಮತ್ಸ್ಯ ವರಾಹಿಯನ್ನ ಸ್ಥಾಪಿಸಿದ್ದಾರೆ. ತಾಂತ್ರಿಕ ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತೆ. ವಾರಣಾಸಿಯಲ್ಲಿ ಪಾತಾಳ ಭೈರವಿಯ ರೂಪದಲ್ಲಿ ಪೂಜಿಸ್ತಾರೆ. ಚೆನ್ನೈನ ಮೈಲಾಪುರದಲ್ಲಿ ವರಾಹಿ ದೇವಾಲಯವಿದೆ. ವೇದ ತಂಗಲ್ ಬಳಿ ದೊಡ್ಡ ದೇವಾಲಯವಿದ್ದು ಇಲ್ಲಿ ಆಷಾಢ ನವರಾತ್ರಿಯಲ್ಲಿ ಅಂದರೆ ಜೂನ್ ಜುಲೈ ತಿಂಗಳಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ತಂಜಾವೂರು ಬ್ರಹ್ಮದೀಶ್ವರ ದೇವಾಲಯದಲ್ಲಿ ಕೂಡ ವರಾಹಿ ದೇವಿಯ ಪೂಜೆಯನ್ನ ಮಾಡಲಾಗುತ್ತೆ. ಇಲ್ಲಿ ಪೂಜಾ ಪದ್ಧತಿ ಶೈವ ರೀತಿಯಲ್ಲಿದ್ದರೂ ಕೂಡ ಇಲ್ಲಿಯೂ ಪೂಜಿಸಲಾಗುತ್ತೆ. ತಮಿಳುನಾಡಿನ ವಿಲ್ಲುಪುರಂ ಬಳಿಯ ಸಾಲುಮೇಡದಲ್ಲಿ ಅಷ್ಟವರಾಹಿ ದೇವಾಲಯವಿದೆ. ಕೇರಳದ ತಿರುವನಂತಪುರದ ಪೆಟ್ಟಾದಲ್ಲಿರುವ ಪಂಚಮಿ ದೇವಿ ದೇವಾಲಯ ಹಾಗೂ ದುರ್ಗಾ ದೇವಿಯ ದೇವಾಲಯಗಳು ವರಾಹಿ ದೇವಿಗೆ ಅರ್ಪಿತವಾಗಿರುವ ದೇವಾಲಯಗಳು. ತ್ರಿಶೂರ್ನ ಅಂತಿಕಾಡಿನ ಆಲುತಾಜಂ ವರಾಹಿ ದೇವಾಲಯ, ಮಂಜೇಶ್ವರದ ವರಾಹಿ ದೇವಾಲಯ, ಪಿಲಿಕುಂಡ ಕುಟೀಲ್, ಕಾಸರಗೋಡಿನ ಕುಂಬಳಪಲ್ಲಿ ವರಾಹಿ ದೇವಾಲಯ, ಕೋಝಿಕೋಡ್, ಪಟ್ಟುವಂ, ಕಣ್ಣೂರು, ಎರ್ನಾಕುಲಂ ಇನ್ನು ಮೊದಲಾದ ಕಡೆಗಳಲ್ಲಿ ಕೂಡ ವರಾಹಿ ರೂಪವನ್ನ ವಿಶೇಷವಾಗಿ ಪೂಜಿಸಲಾಗುತ್ತೆ. ನೇಪಾಳದಲ್ಲಿ ತಾಲ್ ವರಾಹಿ ದೇವಾಲಯ ಫೇವಾ ಸರೋವರದ ಮಧ್ಯದಲ್ಲಿದೆ. ದುರ್ಗೆಯ ಅವತಾರವೆಂದು, ಅಜೀಮಾ ದೇವತೆ ಎಂದು ಮತ್ಸ್ಯ ವರಾಹಿ ಪೂಜೆಯನ್ನ ಮಾಡ್ತಾರೆ. ಶನಿವಾರದಂದು ಗಂಡು ಪ್ರಾಣಿಯನ್ನ ಬಲಿ ಕೊಡುವ ದೇವಿಯು ಜಯ ಬರಾಹಿ ಮಂದಿರವೆಂದು ಗುರುತಿಸಲಾಗುತ್ತೆ. ಇದು ಭಕ್ತಾಪುರದಲ್ಲಿದೆ. ಹೀಗೆ ಅದೆಂಥದ್ದೇ ಕೆಲಸ ಕಾರ್ಯಗಳಾದರೂ ದೇವಿಯನ್ನ ನಿಷ್ಠೆಯಿಂದ ಆರಾಧಿಸಿದ್ದೇ ಆದಲ್ಲಿ ಸಕಲವೂ ಸಿದ್ಧಿಸುತ್ತೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.